ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ AKVG ಕುಕಿಂಗ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಹೆಲ್ತಿ ಬ್ರೇಕ್ಫಾಸ್ಟ್ ಪಲಾವ್ ಆ್ಯಂಡ್ ಮೊಸರು ಕಚಡಿ ಸೂಪರ್ ಆಗಿರುತ್ತೆ. ನಾನು ಹೇಳೋಕೆ ಮಾಡಿದ್ರೆ ಪಕ್ಕ ನಿಮಗೆ ಈಸಿ ಆಗುತ್ತೆ. ಹೇಗೆ ಮಾಡುವ ನೋಡಿ. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ, ಅದಕ್ಕೆ 1 ಲೋಟದಷ್ಟು ಅಕ್ಕಿ ತಗೊಳ್ಳಿ. 1 ಲೋಟ ಅಕ್ಕಿ ಹಾಕಿ ಅದನ್ನು ವಾಶ್ ಮಾಡಿ ಸೈಡಿಗೆ ಇಡಿ. ಇವಾಗ ನೆಕ್ಸ್ಟ್ ಪಲಾವ್ ಮಾಡೋಕ್ಕೆ ಖಾರಕ್ಕೆ ಮಿಕ್ಸಿ ಜಾರ್ ತೊಗೊಳ್ಳಿ. 1 ಕೈಯ ಹಿಡಿಯಷ್ಟು ಪುದೀನವನ್ನು ಹಾಕಿ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಸ್ವಲ್ಪ ಹಾಕಿ ಅದನ್ನು ಮಿಕ್ಸಿ ಜಾರಿಗೆ. ನೆಕ್ಸ್ಟು ಸುಲಿದಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸ್ವಲ್ಪ ಹಾಕಿ, ನೆಕ್ಸ್ಟು ಖಾರಕ್ಕೆ 3 ಹಸಿಮೆಣಸಿನಕಾಯಿ ತೊಗೊಂಡಿನಿ, ಅದು ಸಹ ಸಣ್ಣಗೆ ಹೆಚ್ಚಿ ಹಾಕಿ ಎಲ್ಲ ಮುದ್ದೆ ಹಾಕಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1 ಟೇಬಲ್ ಸ್ಪೂನ್ ಉಪ್ಪನ್ನು, ಕಲ್ಲುಪ್ಪನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡುವ. ನೆಕ್ಸ್ಟು ಸ್ಟವ್ ಮೇಲೆ 1 ಕುಕ್ಕರ್ ಇಡಿ, ಎಣ್ಣೆ ಹಾಕಿ ಕಾಯಲು ಬಿಡಿ. ಆಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಮೊಗ್ಗು, ಹೂವು ಎಲ್ಲ ಹಾಕಿ ಮಸಾಲೆಗಳನ್ನು ಹಾಕಿ 1 ನಿಮಿಷ ಬಿಡಿ. ಅದಾದಮೇಲೆ ಕೈಯಾಡಿ. ಈಗ ನೆಕ್ಸ್ಟು ವೆಜಿಟೇಬಲ್ಸ್, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಸಣ್ಣಗೆ ಹೆಚ್ಚಿರುವಂತಹ ವೆಜಿಟೇಬಲ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಥವಾ ಕೈಯಾಡಿ ಮಗ್ಗಲು 1 5 ನಿಮಿಷ ಬಿಡಿ. ಈಗ ಎಣ್ಣೆಯಲ್ಲಿ ಮಗ್ಗಿದೆ. ನೆಕ್ಸ್ಟು 3 ಅಥವಾ 2 ಈರುಳ್ಳಿ, ಉದ್ದಕ್ಕೆ ಹೆಚ್ಚುವುದ ಈರುಳ್ಳಿನ ಅದಕ್ಕೆ ಹಾಕಿ ಅದನ್ನು ಸಹ ಚೆನ್ನಾಗಿ ಕೈಯಾಡಿ ಮಿಕ್ಸ್ ಮಾಡಿ. ನೆಕ್ಸ್ಟು ಪುದೀನ ಸೊಪ್ಪನ್ನು ಬಿಡಿಸಿ ವಾಶ್ ಮಾಡಿರುವಂಥ 1 ಕೈ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಈ ವೆಜಿಟೇಬಲ್ಸ್ ಈರುಳ್ಳಿ ಎಲ್ಲ ಮಗ್ಗದ ಮೇಲೆ ಹಾಕಿ ಕೈಯಾಡಿ. ಇದು ಬಾಯಿಗೆ ಸಿಕ್ಕಿದ್ರೆ ಸೂಪರ್ ಆಗುತ್ತೆ, ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊಪ್ಪು, ಹಾಗಾಗಿ ಹಾಕಿ. ನೆಕ್ಸ್ಟು ನೋಡಿ ಎಲ್ಲ ಮಗ್ಗಿದೆ. ನೆಕ್ಸ್ಟು ಪೇಸ್ಟ್ ಮಾಡಿರುವಂತಹ ಮಸಾಲೆನ ಹಾಕಿ, ನೆಕ್ಸ್ಟು 1 ಕಪ್ ಮೊಸರು ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಆಗಿದೆ. 1 3 ನಿಮಿಷ ಬಿಡಿ. ಆಮೇಲೆ 4 ಟೊಮೆಟೊ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ತರುವ. ಇದು ಸ್ವಲ್ಪ ಮಗ್ಲಿ ಅಲ್ಲಿ ತನಕ. ಎಣ್ಣೆಯಲ್ಲಿ ಖಾರ ಎಲ್ಲ ಚೆನ್ನಾಗಿ ಮಗ್ಬೇಕು. ನೆಕ್ಸ್ಟು ಟೊಮೆಟೊ ಪೇಸ್ಟ್ ಸಹ ಹಾಕಿ ಅದನ್ನು ಚೆನ್ನಾಗಿ ಕೈಯಾಡಿ ಎಲ್ಲ. ಅದನ್ನು 1 4 ನಿಮಿಷ ಚೆನ್ನಾಗಿ ಮಗ್ಲಿ ಟೊಮೆಟೊ ಎಲ್ಲ. ನೋಡಿ ಕುದಿಯಕ್ಕೆ ಬಂತು. ಈಗ ಫುಲ್ ಖಾಲಿಯಾಗಿದೆ ನೀರೆಲ್ಲ. ಇವಾಗ ಗಟ್ಟಿ ಎಲ್ಲ ಮಗ್ಗಿದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕುವ. ಈಗ 1 ಗ್ಲಾಸ್ ಅಕ್ಕಿ ಹಾಕಿದ್ದೀವಲ್ವ, ಈಗ 2 ಗ್ಲಾಸಷ್ಟು ನೀರು ಹಾಕಿ. ನೋಡಿ 2 ಗ್ಲಾಸ್ ಹಾಕಿದ್ದೀವಿ. ಅಕ್ಕಿ ಹಾಕಿದ್ದೀವಿ, ನೆನೆಸಿರೋ ಅಕ್ಕಿ. ಈಗ ಕುದಿಯಲು ಬಿಡಿ, ಕೈಯಾಡಿ ಕುದಿಯಲು ಬಿಡಿ. ನೋಡಿ ಇವಾಗ ಕುದಿಯಲು ಸ್ಟಾರ್ಟ್ ಆಗಿದೆ. ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಿಲನ್ನು ಕೂರಿಸಿ. ಈಗ 3 ವಿಜಿಲ್ ಕೂಗಿದೆ. ನೆಕ್ಸ್ಟು ಮೊಸರು ಕಚಡಿ ಮಾಡುವ. ನಾನು ಸಣ್ಣಗೆ ಹೆಚ್ಚಿರುವಂಥ 1 ಈರುಳ್ಳಿ ಮತ್ತು 2 ಟೊಮೆಟೊವನ್ನು ಹೆಚ್ಚಿ ಈ ಬೌಲಿಗೆ ಹಾಕಿದ್ದೀನಿ. ಈ ಬೌಲ್ ನೆಕ್ಸ್ಟು ಸ್ವಲ್ಪ ಮೊಸರು, ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ, 1 ಕಪ್, ಸಣ್ಣ ಕಪ್ಪಷ್ಟು. ಆಮೇಲೆ 1 ಟೇಬಲ್ ಸ್ಪೂನ್ ಕಡಲೆ ಪುಡಿ ಅಂತ ಪುಟಾಣಿ ತಿಂದು ಅದು ಹಾಕಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ. ಈಗ ನೆಕ್ಸ್ಟು ಈ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗಾರ್ನಿಷ್ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ. ಸಕ್ಕತ್ತಾಗಿರುತ್ತೆಲ್ಲ ಹಸಿ ಹಸಿ ವೆಜಿಟೇಬಲ್ಸ್ ಆಗಿ. ಸೊ ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕುವ. ನೋಡಿ ಇದನ್ನು ಸಹ ಒಂದ್ಸರಿ ಕೈಯಾಡಿ. ಈಗ ಪಲಾವ್ಗೆ ಸೂಪರ್ ಕಾಂಬಿನೇಷನ್ ಮೊಸರು ಪಚಡಿ ರೆಡಿಯಾಗಿದೆ. ಈಗ ಕುಕ್ಕರ್ ಪ್ರೆಷರ್ ಇಳಿದಿದೆ. ಕುಕ್ಕರ್ ನೋಡುವ. ನೋಡಿ ಪ್ರೆಷರ್ ಇಳಿದಿದೆ ಫುಲ್. ಈಗ ನೋಡಿ ಸೂಪರ್ ಆಗಿದೆ ಪಲಾವು. ತುಂಬ ಮೆತ್ತಗೂ ಆಗಿಲ್ಲ, ತುಂಬ ಉದ್ದು ಆಗಿಲ್ಲ.
ಎಲ್ಲರೂ ತಿನ್ಬೋದು. ಸೂಪರಾಗಿರುತ್ತೆ ಈ ಪಲಾವು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ನೀವು ಟ್ರೈ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್ ಆ್ಯಂಡ್ ಸಪೋರ್ಟ್ ಮೀ ಲೈಕ್ ದಟ್ ಫಾರ್ ಎವರ್. ಲೈಕ್ ಯು. ಥ್ಯಾಂಕ್ ಯು.